ಜೊತೆಲಿ ಮಾತಾಡಿದ್ದಕ್ಕೆ. ನೋಡಿ, ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಇದು ಮಂಡ್ಯದಲ್ಲಿ ಈ ಮಾಲನ್ನು ಕನ್ನಡ ಪರ ಸಂಘಟನೆ ಹೋರಾಟಗಾರರು, ರೈತ ಹೋರಾಟಗಾರರು ಬಂದು ಮಾಲನ್ನು ಬಲವಂತವಾಗಿ ಬಂದ್ ಮಾಡಿಸೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ತಡಿತಾ ಇದ್ದಾರೆ. ರೈತ ವಿರೋಧಿ ಸ್ಮಾರ್ಟ್ ಬಜಾರ್ಗೆ ಸ್ಮಾರ್ಟ್ ಬಜಾರ್ಗೆ ಸ್ಮಾರ್ಟ್ ಬಜಾರ್ಗೆ ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಕೆಲವೊಂದು ಅಂಗಡಿ ಮುಂಗಡಗಳು ಓಪನ್ ಆಗಿದ್ವಿ, ಬಂದ್ ಕರೆ ನೀಡಿದ್ರು. ನಾವು ಧಿಕ್ಕಾರ ಮಾಡ್ತೀವಿ. ಸ್ಮಾರ್ಟ್ ಬಜಾರ್ ಅವ್ರಿಗೆ ನಮ್ಮ ಧಿಕ್ಕಾರವಿದೆ. ಯಾವುದೇ ಕಾರಣಕ್ಕೂ ರೈತ ವಿರೋಧಿ ನಡೆ ಮಾಡಿದಂತ ಯಾವುದೇ ವರ್ತಕರಾಗಿರ್ಲಿ, ಎಲ್ಲ ವರ್ತಕರು 90ರಷ್ಟು ವರ್ತಕರು ನಮಗೆ ಸಹಕರಿಸಿದ್ದಾರೆ. ಒಬ್ಬೊಬ್ರು ಇಬ್ಬಿಬ್ರು ಈ ತರ ಕಳ್ಳಾಟ ಆಡ್ತಾ ಇದ್ದಾರೆ. ರೈತರ ವಿರೋಧಿಗಳು ಇವರು. ಸ್ಮಾರ್ಟ್ ಬಜಾರ್ಗೆ ನಮ್ಮ ಧಿಕ್ಕಾರವಿದೆ. ಯಾವುದೇ ಕಾರಣಕ್ಕೂ ಮತ್ತೆ ನೀವು ಓಪನ್ ಮಾಡಬಾರ್ದು ಅನ್ನುವ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಸಂಕಷ್ಟದಲ್ಲಿದ್ದಾರೆ ರೈತರು ಬಹಳಷ್ಟು ಸಂಕಷ್ಟದಲ್ಲಿರುವಾಗ ಈ ಸಂದರ್ಭಕ್ಕೆ ನಿಮ್ಮ ಸಹಕಾರ ಬಹಳ ಅಮೂಲ್ಯವಾಗಿದೆ. ನಿಮ್ಮ ಸಹಕರಿಸಬೇಕು ಅಂತೇಳಿ ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತಿದ್ದೀನಿ. ಸರ್, ಪೇಟೆ ಬೀದಿಗೆಲ್ಲ ಹೋಗಿದ್ರಿ, ಅಲ್ಲೂ ಕೂಡ ಒಂದಷ್ಟು ಅಂಗಡಿ ಮುಂಕಟ್ಟಗಳು ಓಪನ್ ಆಗಿದ್ವಿ, ಆಗ ಒಂದಷ್ಟು ಮನವಿ ಮಾಡಿದ್ರು, ಎಲ್ಲ ಸ್ಪಂದಿಸ್ತಾ ಇದ್ದಾರೆ ಏನು ಸರ್? ಖಂಡಿತ ಸ್ಪಂದಿಸ್ತಿದ್ದಾರೆ. ಒಂದು 5 ಅಂಗಡಿ ಅಷ್ಟೇ, 1000 ಅಂಗಡಿಗಳಲ್ಲಿ ಒಂದು 5 ಅಂಗಡಿ ತೆಗೆದಿದೆ. ಹಾಗಾಗಿ ದಯವಿಟ್ಟು ಎಲ್ಲ ವರ್ತಕರು ಮಂಡ್ಯದಲ್ಲಿ ಸಹಕರಿಸಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಕೇಳ್ಕೊತಿದ್ದೀವಿ. ಸರ್, ನೀವೇನು ಹೇಳ್ತೀರಿ? ಸರ್, ನಾವು ನೋಡಿ ಸ್ಮಾರ್ಟ್ ಬಜಾರ್ಗೆ ಯಾವುದೇ ಕಾರಣಕ್ಕೂ ರೈತರು ವ್ಯಾಪಾರಕ್ಕೆ ಬರಬಾರ್ದಿಲ್ಲ. ಇವತ್ತು ರೈತ ವಿರೋಧಿ ಸ್ಮಾರ್ಟ್ ಬಜಾರ್ ಮಾಡ್ತಾ ಇದೆ. ದಯಮಾಡಿ ಮುಂದಿನ ದಿನಗಳಲ್ಲಿ ರೈತರು ಇಲ್ಲಿ ಬರಬಾರ್ದು ನಮ್ಮ ಆಗ್ರಹ ಇದೆ. ದಯಮಾಡಿ ಬಂದ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಆಗ್ರಹ ಪಡಿಸ್ತಲ್ಲ. ಇವತ್ತು ಕರ್ನಾಟಕ ಬಂದು ಯಶಸ್ವಿ ಆಗಬೇಕಾದ್ರೆ, ಮಂಡ್ಯ ಜಿಲ್ಲೆ ಬಂದು ಯಶಸ್ವಿ ಆಗಬೇಕಾದ್ರೆ ಸ್ಮಾರ್ಟ್ ಬಜಾರ್ ಬಾಕ್ಲು ಹಾಕ್ಸ್ಬೇಕು. ಪೊಲೀಸವ್ರು ಹೇಳಿದ್ದಾರೆ, ನಾವು ಹಾಕ್ಸ್ತೀವಿ ಅಂತ ಹೇಳಿದಾರೆ. ಅದಕ್ಕಾಗಿ ನಾವು ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ಆಗ್ರಹ ಪಡಿಸಲ್ಲ. ದಯಮಾಡಿ ಬಂದ್ ಮಾಡಬೇಕು ಅಂತ ನಮ್ಮ ಆಗ್ರಹ ಇದೆ.